ಶಿಡ್ಲಘಟ್ಟ ತಾಲೂಕಿನ ಅಜ್ಜಿಕದ್ರೇನಹಳ್ಳಿ ತೋಟದ ಮನೆಯಲ್ಲಿ ಭಾನುವಾರ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರ ನೇತೃತ್ವದಲ್ಲಿ ಬೃಹತ್ ಶಕ್ತಿ ಪ್ರದರ್ಶನ ಹಾಗೂ ಎಸ್ಐಆರ್ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ತಾಲೂಕಿನ ಬೂತ್ ಮಟ್ಟದ ಕಾರ್ಯಕರ್ತರು ಹಾಗೂ ಮತದಾರರು ಸುಮಾರು 8,000ಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಭಾಗವಹಿಸುವ ನಿರೀಕ್ಷೆ ಇದ್ದು, ಆಗಮಿಸುವ ಎಲ್ಲರಿಗೂ ಬಾಡೂಟದ ವ್ಯವಸ್ಥೆ ಮಾಡಲಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ತಿಳಿಸಿದ್ದಾರೆ. ಎಸ್ಐಆರ್ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಮತ್ತು ಪಕ್ಷದ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ರಾಜ್ಕುಮಾರ್, ಗೌಡನಹಳ್ಳಿ ಮಂಜುನಾಥ್, ತುಮ್ಮನಹಳ್ಳಿ ವೆಂಕಟೇಶ್, ಮಳಮಾಚನಹಳ್ಳಿ ಮುನಿರಾಜು, ರಮೇಶ್, ಆನಂದ್ ಸೇರಿದಂತೆ ಹಲವಾರು ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಚುನಾವಣಾ ಆಯೋಗದ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮ. ಎಲ್ರಿಗೂ ಸಹ ಮತ ಪರಿಗಣನೆ ತಗೊಳ್ಳುವಂಥದ್ದು ಮತ್ತು ಅದು ಸಿಂಧು ಆಗುವಂಥ ವಿಚಾರದಲ್ಲಿ ಒಂದು ದೊಡ್ಡ ಮಟ್ಟದ ದೇಶಾದ್ಯಂತ ಒಂದು ಮತದಾನದ ಪ್ರಕ್ರಿಯೆಯಲ್ಲಿ ಒಂದು ಆಂದೋಲನ ನಡೀತಾ ಇದೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತ ಪರಿಷ್ಕರಣಾ ಪಟ್ಟಿ ಈ ವಿಚಾರದಲ್ಲಿ ಈಗಾಗಲೇ ನಮ್ಮ ರಾಜ್ಯದಲ್ಲೂ ಸಹ ಜುಲೈ 29ರಿಂದ ಚಾಲನೆ ಆಗಿರೋಂಥದ್ದು ನಾವು ನೋಡ್ತಾ ಇದ್ದೀವಿ. ಇದು ಭಾಳ ಉದ್ದೇಶ ಬಂದು ಎಲ್ರಿಗೂ ಸಹ ನಮ್ಮ ಮತ ನಮ್ಮ ಹಕ್ಕು, ಪ್ರತಿಯೊಬ್ಬರಿಗೂ ಸಹ ಮತ ಕಾಯಂಗೊಳಿಸುವಂಥದ್ದು. ಏನು ಸ್ವಲ್ಪ ಡೆತ್ ಇರೋಂಥದ್ದು, ಡಬಲ್ ಎಂಟ್ರಿ ಇರೋಂಥದ್ದು, 2 ಕಡೆ 3 ಕಡೆ ಇರೋಂಥ ಮತಗಳೆಲ್ಲನೂ ಸಹ ಪರಿಷ್ಕರಣೆ ಮಾಡಿ ಎಲ್ಲಾದರೂ ಒಂದು ಕಡೆ ಅವ್ರು ಇಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇರೋಂಥದ್ದು. ಮತ್ತು ಯಾರಾದರೂ ವಿದೇಶಿ ಪ್ರಜೆಗಳು, ಬಾಂಗ್ಲಾ ನುಸುಳುಕೋರರು ಆ ಥರದ್ದು ಏನಾದರೂ ಪ್ರಜೆಗಳು ನಮ್ಮದ ದೇಶದ ಒಂದು ವೋಟರ್ ಐಡೆಂಟಿಟಿ ಕಾರ್ಡ್ನ ಇಟ್ಕೊಂಡು ಅದನ್ನು ಬಳಸ್ಕೊಳ್ತಾ ಇದ್ದಾರೆ, ಅಂಥವೆಲ್ಲವೂ ಸಹ ಪರಿಷ್ಕರಣೆಯಲ್ಲಿ ತೆಗೆದುಹಾಕಂಥ ಪ್ರಕ್ರಿಯೆಗೆ ಈಗಾಗಲೇ ಚಾಲನೆ ಆಗಿರೋಂಥದ್ದು. ಶಿಡ್ಲಘಟ್ಟ ತಾಲೂಕಿನಲ್ಲೂ ಸಹ SIR ಪ್ರಕ್ರಿಯೆ ಪ್ರಾರಂಭ ಆಗಿ ಸುಮಾರು 2 ಲಕ್ಷ ಮತ ಇರೋಂಥ 2,10,000 ಇರೋಂಥ ಮತಕ್ಷೇತ್ರದಲ್ಲಿ ಸುಮಾರು 97% ಟ್ರ್ಯಾಕಿಂಗ್ ಆಗಿರೋಂಥದ್ದು ಸಹ ಅಧಿಕಾರಿಗಳು ಮಾಹಿತಿ ಕೊಡ್ತಾ ಇದ್ದಾರೆ. ಜೊತೆಗೆ ಈಗ ಪ್ರತಿ BLOಗಳು ಬೂತ್ ಮಟ್ಟದಲ್ಲಿ ಅವರವರ ಕಾರ್ಯವ್ಯಾಪ್ತಿ ಏನಿತ್ತು ಅಲ್ಲೆಲ್ಲನೂ ಸಹ ಮತದಾರರ ಮನೆಗಳಿಗೆ ಹೋಗುವಂಥದ್ದು, ಅವರಿಗೆ ಎನ್ಯುಮರೇಷನ್ ಫಾರಮ್ನ ಕೊಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಎನ್ಯುಮರೇಷನ್ ಫಾರಮ್ ಅಂದರೆ ಭಾಳ ಒಂದು ವ್ಯವಸ್ಥಿತವಾದಂಥ ಫಾರಮು. ಈ ಎನ್ಯುಮರೇಷನ್ ಫಾರಮ್ಗೆ ಪ್ರತಿಯೊಬ್ಬ ಮತದಾರನೂ ಸಹ ಭರ್ತಿ ಮಾಡಿ ಸಹಿ ಮಾಡಿ ಅದನ್ನು BLOಗೆ ಹಿಂದಿರುಗಿಸಿದ್ರೆ ಮಾತ್ರನೇ ನಮಗೆ ಮತ ಉಳ್ಕೊಳ್ತದೆ ಮತದಾರ ಪಟ್ಟಿಯಲ್ಲಿ. ಇಲ್ದಿದ್ರೆ ಅದನ್ನು ಹಿಂದಿರುಗಿಸ್ಲಿಲ್ಲ, ನಿಧಾನವಾಗಿ ಕೊಡೋಣ, ನೋಡೋಣ, ಇದೇನೋ ಕೊಟ್ಟಿದ್ದಾರೆ, ನಾವು ಅದನ್ನು ಮೈ ಮರೆತರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಮತನ ಕಳ್ಕೊಳ್ಳೋಂಥ ಆತಂಕನೂ ಸಹ ಹೆಚ್ಚಾಗಿ ಕಾಣ್ತಾ ಇದೆ. ಹಾಗಾಗಿ ನಮ್ಮ ಚುನಾವಣಾ ಆಯೋಗದ ಗಡುವು ಏನಿದೆ ಈ ತಿಂಗಳ 29, ಅದರೊಳಗಡೆ ನಾವು ಈ ಎನ್ಯುಮರೇಷನ್ ಫಾರ್ಮ್ನ ಫಿಲಪ್ ಮಾಡಿ ನಾವು ಕೊಡೋಂಥದ್ದು ಆಗಬೇಕು. ಎನ್ಯುಮರೇಷನ್ ಫಾರಮಲ್ಲಿ 2 ರೀತಿ ನಾವು ನೋಡ್ಬೋದು. ಒಂದು 2002 ಮತದಾರರ ಪಟ್ಟಿಲಿ ಇರೋಂಥ ಒಂದು ವೋಟರ್ ಐಡೆಂಟಿಟಿ ನಂಬರು ಮತ್ತು ಈಗಿನ ಆಧಾರ್ ನಂಬರು ಮತ್ತು ನಮ್ಮ ತಂದೆ ತಾಯಿಯ ಸಂಪೂರ್ಣ ಮಾಹಿತಿ, ಅವತ್ತಿನ ವೋಟರ್ ಲಿಸ್ಟ್ನ ಯಾವ ಮತದಾರ ಕ್ಷೇತ್ರದಲ್ಲಿ ನಾವು ಇದ್ವಿ, ಈ ರೀತಿಯಾದಂಥ ಮಾಹಿತಿನ ನಾವು ಅಲ್ಲಿ ಒರಿಬೇಕಾಗ್ತದೆ. ಇತ್ತೀಚಿನ ಮಕ್ಕಳು 25 ವರ್ಷ ಇಲ್ಲ 30 ವರ್ಷ ಮೇಲ್ಪಟ್ಟಂಥ ಮತದಾನ ಇರೋಂಥವರು, ಅವರು ಸಹ ಅವರ ತಂದೆ ಅಥವಾ ತಾಯಿಯ ಸಂಪೂರ್ಣ ಮಾಹಿತಿನ ಅದರಲ್ಲಿ ನಮೂದನೆ ಮಾಡಿ ಸಹಿ ಮಾಡಿ ಕೊಡೋಂಥದ್ದು ಆಗಬೇಕು. ಭಾಳ ಇಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ ಇವೆಲ್ಲನೂ ಸಹ ನೋಡ್ತಾ ಇದ್ವಿ. ಅದೇ ಕಾರಣಕ್ಕೆ ಪ್ರತಿಯೊಂದು ಎನ್ಯುಮರೇಷನ್ ಫಾರಮಲ್ಲೂ ಸಹ ನಮ್ಮ ಮತದ ಮಾಹಿತಿ, ನಮ್ಮ ಭಾವಚಿತ್ರ, ಜೊತೆಗೆ ಅದೊಂದು QR ಕೋಡ್ ಸ್ಕ್ಯಾನರು, ಜೊತೆಗೆ ಸಂಪೂರ್ಣವಾದ ಮಾಹಿತಿಯನ್ನು ಸಹ ನಮ್ಮ ಮತದಾರ ಪರಿಷ್ಕರಣಾ ಎನ್ಯುಮರೇಷನ್ ಫಾರಮಲ್ಲಿ ಎಲ್ಲ ಇರೋಂಥದ್ದು ನಾವು ನೋಡ್ತಾ ಇದ್ವಿ. ಆಮೇಲೆ BLO ಹೆಸರು, ನಂಬರು ಸಹ, ಫೋನ್ ನಂಬರು ಸಹ ಅದರಲ್ಲಿ ಹಾಕಿರ್ತಾರೆ. ನಮಗೇನೇ ಗೊತ್ತಾಗಿಲ್ಲ ಅಂದರೂ ಆ BLOಗೆ ಫೋನ್ ಮಾಡಿಕೊಂಡ್ರೆ ಅವ್ರು ಸಂಪೂರ್ಣವಾಗಿ ಮಾಹಿತಿನ ಕೊಡೋಂಥದ್ದು ಅವ್ರು ಮಾಡ್ತಾ ಇದ್ದಾರೆ. ಮತ್ತು ಭರ್ತಿ ಮಾಡೋದಕ್ಕೂ ಸಹ ಅವ್ರು ಸಹಾಯ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕ್ಷೇತ್ರದ ಜನತೆಯಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀವಿ, ಇನ್ನೂ ತಡ ಮಾಡೋದು ಬೇಡ. ಪ್ರತಿಯೊಬ್ಬರೂ ಸಹ ಆ ಪರಿಷ್ಕರಣೆ ಫಾರಮ್ನ ಯಾರಾದರೂ ಸಹಾಯ ತಗೊಂಡು ಫಿಲಪ್ ಮಾಡೋದು, ಇಲ್ಲ BLO ಜೊತೆ ಮಾತಾಡ್ಕೊಂಡು ಫಿಲಪ್ ಮಾಡಿ ಆ ಎನ್ಯುಮರೇಷನ್ ಫಾರಮ್ನ ಎಷ್ಟು ಜಲ್ದಿ ನಾವು ಹಿಂದಿರುಗಿಸಿ ಅದನ್ನು ಅಪ್ಲೋಡ್ ಮಾಡ್ತೀವಿ, ಅಷ್ಟು ಶೀಘ್ರವಾಗಿ ನಮ್ಮ ಮತ, ನಮ್ಮ ಹಕ್ಕು ಉಳ್ಕೊಳ್ತದೆ ಅಂತೇಳಿ ನಮ್ಮ ಪ್ರಯತ್ನ, ಕಾಂಗ್ರೆಸ್ ಪಕ್ಷದ ಪ್ರಯತ್ನ, ಕಾಂಗ್ರೆಸ್ ವರಿಷ್ಠರ ಒಂದು
ದೊಡ್ಡ ಮಟ್ಟದ ಆಂದೋಲನ ಇಲ್ಲಿ ಕಾಂಗ್ರೆಸ್ ಪಕ್ಷ ಜವಾಬ್ದಾರಿ ತಗೊಂಡು ಮಾಡ್ತಾ ಇರೋಂಥದ್ದಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಆ ಜಾಗೃತಿ ವಹಿಸೋಂಥದ್ದು ಮತ್ತು ಜನರಲ್ಲಿ ಅರಿವು ಮೂಡಿಸೋಂಥ ಒಂದು ಸಭೆನ ನಾವು ಸಹ SIR ಕಾರ್ಯಕ್ರಮದ ಭಾಗವಾಗಿ ಇದೇ ಭಾನುವಾರ ನಾವಿಲ್ಲಿ ದೊಡ್ಡ ಮಟ್ಟದ ತಾಲೂಕಿನ ಎಲ್ಲ ಬೂತ್ಗಳಿಂದನೂ ಸಹ ಒಂದು ಮುಖಂಡರುಗಳು, ಸದಸ್ಯರು, ಪದಾಧಿಕಾರಿಗಳು ಮತ್ತು ನಮ್ಮೆಲ್ಲ ಸಾರ್ವಜನಿಕ ಬಂಧುಗಳು ಸಹ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರೋಂಥದ್ದು. ಅವರೆಲ್ಲರಲ್ಲೂ ಸಹ ಈ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸುವಂಥದ್ದು, ಜಾಗೃತಿ ಮೂಡಿಸುವಂಥದ್ದು. ಶೀಘ್ರವಾಗಿ ತಮ್ಮ ಊರುಗಳಲ್ಲಿ ಎಲ್ಲರೂ ಸಹ ಜವಾಬ್ದಾರಿ ತಗೊಂಡು ಆ ಫಾರಮ್ನ ಭರ್ತಿ ಮಾಡಿ BLOಗಳಿಗೆ ಹಿಂದಿರುಗಿಸೋಂಥ ವಿಚಾರವಾಗಿ ಅವರಿಗೆ ಸಂಪೂರ್ಣವಾದಂಥ ಒಂದು ಮಾಹಿತಿನ ಕೊಟ್ಟು ಅವ್ರನ್ನ ಸಜ್ಜುಗೊಳಿಸೋಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅದರ ಭಾಗವಾಗಿ ಈ ಭಾನುವಾರ ಎಲ್ಲರೂ ಸಹ ಆಗಮಿಸಿ ಈ ಒಂದು ಕಾರ್ಯಕ್ರಮನ ಸಭೆನ ಯಶಸ್ವಿಗೊಳಿಸುವಂಥದ್ದಾಗಬೇಕು. ಮತ್ತು ನಮ್ಮ ಹಕ್ಕನ್ನು ನಾವು ಉಳಿಸ್ಕೊಳ್ಳೋಂಥದ್ದನ್ನು ಸಹ ನಾವು ಪ್ರಾಮಾಣಿಕವಾಗಿ ಮಾಡ್ಕೊಬೇಕು ಅಂತೇಳಿ ನಮ್ಮ ಪ್ರಯತ್ನ. ಹೀಗಾಗಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಅಂತೇಳಿ ನಾನು ಎಲ್ಲರಲ್ಲೂ ಸಹ ತಮ್ಮ ಮುಖೇನ ಮನವಿ ಮಾಡ್ಕೊಳ್ತೀನಿ. ಈಗ BLO